ಹೆಂಗಸರೇ ಸತ್ತರೂ ಈ ಮಾತುಗಳನ್ನು ಗಂಡಂದಿರಿಗೆ ಹೇಳಬೇಡಿ. ಪತಿ ಪತ್ನಿಯ ಸಂಬಂಧ ವಿಶೇಷವಾದದ್ದು. ಇಬ್ಬರೂ ಒಬ್ಬರಿಗೊಬ್ಬರು ಗೌರವಿಸುತ್ತಾ ಪ್ರೀತಿ ವಿಶ್ವಾಸದಿಂದ ಸಂಸಾರ ನಡೆಸಬೇಕಾದಂತಹದ್ದು. ಅದರಲ್ಲಿ ಅಪ್ಪಿತಪ್ಪಿಯೂ ಇಂತಹ ಮಾತುಗಳ ಕೇಳಿ ಬಂದರೆ ಸಂಬಂಧ ಮುರಿದು ಬೀಳುವುದು ಖಂಡಿತ. ಹೌದು ಸ್ನೇಹಿತರೆ, ಪತಿ ಪತ್ನಿಯರ ನಡುವೆ ಗಲಾಟೆಯಾದಾಗ ಕೋಪದಲ್ಲಿ ಕೆಲವೊಂದು ಮಾತು ಹೇಳಿ ಹೋಗುತ್ತದೆ. ಆದರೆ ಹಾಗೆ ಮಾಡುವುದರಿಂದ ನಿಮ್ಮ ಪತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ದುರ್ಬಲಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಪತಿ ಪತ್ನಿಯರ ಬಾಂಧವ್ಯ ಗಟ್ಟಿಯಾಗಿರಲು ಹೆಂಡತಿ ತನ್ನ ಗಂಡನಿಗೆ ಸತ್ತರೂ ಹೇಳಬಾರದಂತಹ ಕೆಲವು ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 1. ನಿಮ್ಮ ಹಳೆಯ ಪ್ರೇಮಿಯ ಬಗ್ಗೆ ಹೇಳಬೇಡಿ. 2. ನಿಮ್ಮ ವರ್ಜಿನಿಟಿ ಬಗ್ಗೆ, ಅಂದರೆ ನೀವು ಎಷ್ಟು ಪವಿತ್ರವಾಗಿದ್ದೀರಿ, ಇಂತಹ ವಿಷಯಗಳು ಎಂದಿಗೂ ಹೇಳಬೇಡಿ. 3. ಮದುವೆಯ ಮುಂಚೆ ಎಷ್ಟು ಬಾಯ್ ಫ್ರೆಂಡ್ಸ್ ಇದ್ದರು, ಇದನ್ನು ಕೂಡ ಹೇಳಲು ಹೋಗಬೇಡಿ. 4. ನಿಮಗೆ ಪತಿ ಮೇಲೆ ಪ್ರೀತಿ ಇದ್ದರೆ ಅದು ಒಳ್ಳೆಯ ಮಾತು, ಆದರೆ ಅವನ ಮೇಲೆ ಪ್ರೀತಿ ಇಲ್ಲ ಅಂದರೆ ಬೇರೆ ಪುರುಷನ ಜೊತೆ ಪ್ರೀತಿ ಮಾಡುವುದು ತಪ್ಪು. 5. ಮದುವೆಯ ನಂತರ ಬೇರೆ ಪುರುಷನೊಂದಿಗೆ ಪ್ರೀತಿ ಪ್ರೇಮದ ವಿಚಾರ ಎಂದಿಗೂ ಹೇಳಬೇಡಿ. 6. ಕೆಲವೊಮ್ಮೆ ಕಾಮದ ಆಸೆ ಉಂಟಾದಾಗ ಪತಿಗೆ ಬಲವಂತ ಮಾಡಬೇಡಿ, ಪಾಪ ಅವರು ಕೂಡ ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಬಂದಿರಬಹುದು. 7. ಬೇರೆ ಯಾರನ್ನಾದರೂ ಮದುವೆಯಾದರೆ ರಾಣಿಯಾಗಿರುತ್ತಿದ್ದೆ. ಹೌದು, ಅನೇಕ ಬಾರಿ ಮಹಿಳೆಯರು ಸಂಗಾತಿಗೆ ತಮ್ಮ ಪ್ರಾಮುಖ್ಯತೆಯನ್ನು ತೋರಿಸಲು ಇಂತಹ ಉದಾಹರಣೆಗಳನ್ನು ನೀಡುತ್ತಾರೆ. ಇದನ್ನು ಪುರುಷರು ತಮಾಷೆಯಾಗಿಯೂ ಕೇಳಲು ಇಷ್ಟಪಡುವುದಿಲ್ಲ. ನೀವು ಹೀಗೆ ಹೇಳುತ್ತಿದ್ದರೆ ಹೀಗೆ ಹೇಳುವುದನ್ನು ನಿಲ್ಲಿಸಿ. 8. ನನ್ನ ತಾಯಿ ನಿನ್ನ ಬಗ್ಗೆ ಹೇಳಿದ್ದು ಸರಿ. ಮದುವೆಯ ನಂತರ ಪ್ರತಿ ಹುಡುಗಿಯೂ ತನ್ನ ಅತ್ತೆಯೊಂದಿಗೆ ಮತ್ತು ಪತಿಯೊಂದಿಗೆ ತನ್ನ ಸಂಬಂಧವನ್ನು ತನ್ನ ತಾಯಿಯೊಂದಿಗೆ ಚರ್ಚಿಸುತ್ತಾಳೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಎಲ್ಲರ ಮುಂದೆ ಈ ವಿಷಯಗಳನ್ನು ಬಹಿರಂಗಪಡಿಸುವುದು ಸಂಬಂಧವನ್ನು ಹಾಳು ಮಾಡಲು ಬಹುದು. ಅದರಲ್ಲೂ ನಿಮ್ಮ ಗಂಡನ ವರ್ತನೆಯ ಬಗ್ಗೆ ನಿಮ್ಮ ತಾಯಿ ಏನಾದರೂ ಕೆಟ್ಟದಾಗಿ ಹೇಳಿದ್ದರೆ ತಮಾಷೆಗಾಗಿಯೂ ಸಹ ನಿಮ್ಮ ಗಂಡನಿಗೆ ಹೇಳಬೇಡಿ. 9. ಇಲ್ಲಿಯವರೆಗೆ ನೀವು ನನಗೆ ಕಾಸ್ಟ್ಲಿ ಗಿಫ್ಟ್ ಕೊಡಲೇ ಇಲ್ಲ. ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಉತ್ತಮ ಜೀವನವನ್ನು ನೀಡಲು ಪ್ರಯತ್ನಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಕಠಿಣ ಪರಿಶ್ರಮದ ಹೊರತಾಗಿಯೂ ಅವನು ತನ್ನ ಹೆಂಡತಿಯಿಂದ ಇಲ್ಲಿಯವರೆಗೆ ನೀವು ಯಾವುದೇ ಕಾಸ್ಟ್ಲಿ ಗಿಫ್ಟ್ ನೀಡಿಲ್ಲ, ದುಬಾರಿ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿಸಿಲ್ಲ, ನನಗೆ ಚಿನ್ನ ಬೆಳ್ಳಿ ವಜ್ರದ ಆಭರಣ ಕೊಡಸೇ ಇಲ್ಲ, ರೇಷ್ಮೆ ಸೀರೆ ಮೇಕಪ್ ಕಿಟ್ ಏನೋ ತಂದು ಕೊಟ್ಟಿಲ್ಲ ಎನ್ನುವಂತಹ ಮಾತುಗಳನ್ನು ಕೇಳಿದಾಗ ಅವರು ಮನಸ್ಸು ಮುರಿಯುತ್ತದೆ. 10. ಕುಟುಂಬದ ಬಗ್ಗೆ ಅವಹೇಳನ ಮಾಡಬೇಡಿ. ನಿಮ್ಮ ಅತ್ತೆ ಮಾವಂದಿರೊಂದಿಗೆ ನೀವು ತುಂಬಾ ಸಂತೋಷವಾಗಿರದಿರಬಹುದು, ಆದರೆ ನಿಮ್ಮ ಪತಿಗೆ ತಮಾಷೆಯಾಗಿ ಅಥವಾ ನಿಮ್ಮ ಕುಟುಂಬವು ಹೀಗಿದೆ ಎಂದು ಹೇಳುವುದು ತಪ್ಪು, ಏಕೆಂದರೆ ಯಾರೂ ತಮ್ಮ ಕುಟುಂಬದ ಬಗ್ಗೆ ಕೆಟ್ಟ ವಿಷಯಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ವಿಶೇಷವಾಗಿ ನೀವು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಿದಾಗ ಈ ಒಂದು ವಿಷಯವು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು. ಗೆಳೆಯರೇ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.